ಕೊನೆಗೂ ಐಸ್ ಮೇಲೆ ಬಂದೇ ಬಿಟ್ವಿ. ಇಷ್ಟು ಖುಷಿ ಆಗ್ತಾ ಇದೆ ಅಂದರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಎಷ್ಟಪ್ಪ ಅಂದರೆ 10 ದಿನ ಆಯಿತು ಟೋಟಲ್. 10 ದಿನ ಟ್ರಾವೆಲ್ ಮಾಡಿದ್ದು ಫುಲ್ಲು ವರ್ತು. ಸೊ ಇವಾಗ ನಾನು ಬೆಂಗಳೂರಿಂದ ಸುಮಾರು ಒಂದು 50 ಕಿಲೋಮೀಟರ್ ದೂರ ದೇವನಹಳ್ಳಿಯಲ್ಲಿದ್ದೀನಿ. ಸೊ ಇಲ್ಲಿಂದ ವೆಸ್ಟ್ ಬೆಂಗಾಲ್ಗೆ ದುಡ್ಡಿಲ್ದಿರೋರಿಗೆ ಡ್ರಾಪ್ ಕೇಳ್ಕೊಂತ ವೆಸ್ಟ್ ಬೆಂಗಾಲ್ಗೆ ಹೋಗ್ಬೇಕಂತ ಮಾಡಿದ್ದೀನಿ. ಡ್ರಾಪ್ ಕೇಳ್ಕೊಂಡು ಹೋಗೋಕ್ಕೆ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹದಿನೈದು kg ಬ್ಯಾಗ್ ಎತ್ಕೊಂಡು ಸುಮಾರು 1 ಗಂಟೆ ಕಾಲ ಡ್ರಾಪ್ ಕೇಳ್ತಾ ಬರ್ತಾಯಿದ್ದೆ. ಡ್ರಾಪ್ ಸಿಗ್ತಾ ಇರಲಿಲ್ಲ. ಕೊನೆಗೂ ಇವರು ದೇವ್ರು ಸಿಕ್ಕಿದ್ರು. ಇವರು ಹೈದರಾಬಾದ್ ಗಂಟ ಹೋಗ್ತಾ ಇದ್ದಾರೆ. ಟೈರ್ ಬ್ಲಾಸ್ಟ್ ಆಗಿ ಪಲ್ಟಿಯಾಗಿರೋದು ಗಾಡಿ. ಇವಾಗ ಟೈಮು 10:40. ನಿನ್ನೆ 7:15 ಗಂಟೆಗೆ ಬಿಟ್ಟವರು. ಇವಾಗ ಹೈದರಾಬಾದ್ ರೀಚ್ ಆದ್ವಿ. ಇವರೇ ನಮ್ಮ ನಾಗೇಶ್ ಅಂತ, ತುಂಬ ಹೆಲ್ಪ್ ಮಾಡಿದ್ರು. ಧನ್ಯವಾದಗಳು ನಾಗೇಶ್ ಅವರೇ. ನಮ್ಮ ಹೈದರಾಬಾದಿಂದ ಇನ್ನೂ ವೆಸ್ಟ್ ಬೆಂಗಾಲ್ 2000 ಕಿಲೋಮೀಟ್ರ್ ದೂರ ಇದೆ. ಇನ್ನೂ ಎಷ್ಟು ದಿನ ಆಗುತ್ತೆ ನೋಡೋಣ. ಕೊನೆಗೂ ಒಂದು ಗಾಡಿ ಸ್ಟಾಪ್ ಮಾಡಿದ್ರು. ಅಣ್ಣ ಇದು ಎಲ್ಲಿ ಗಂಟೆ ಹೋಗೋದಲ್ಲ ಲಾಸ್ಟಲ್ಲಿ? ನಾಗ್ಪುರ ಹೋಗುತ್ತಲ್ಲ. ಕೊನೆಗೂ ಡ್ರಾಪ್ ಸಿಕ್ಕೇ ಬಿಡ್ತು. ಇವಾಗಿನ ಜನರು ಡ್ರಾಪ್ ಕೊಡೋದೇ ದೊಡ್ಡ ಮಾತು. ಅಂಥದ್ರಲ್ಲಿ ಡ್ರಾಪ್ ಕೊಟ್ಟು ಊಟನೂ ಮಾಡಿಕೊಟ್ರು. ಕರ್ನಾಟಕ ಜನ ಮಾತ್ರ ಸೂಪರು. ನಿನ್ನೆ 12 ಗಂಟೆಯಿಂದ ಇವತ್ತು ಆಲ್ಮೋಸ್ಟ್ 25 ಅವರ್ ಆಯಿತು. ಜೊತೆ ಬಂದಿದ್ದೀನಿ. ತುಂಬ ಹೆಲ್ಪ್ ಮಾಡಿದ್ರು. ಊಟ ಎಲ್ಲ ಕೊಡಿಸೋದು. ಇವ್ರ ಹೆಸರು ಮನೋಜ್ ಅಂತ, ಮಧ್ಯೆ ಇರೋರು ನಾಗರಾಜ ಅಂತ, ಆ ಕಡೆ ಯೋಗೇಶ್ ಅಣ್ಣ ಅಂತ. ತುಂಬ ಧನ್ಯವಾದಗಳು ಎಲ್ಲರೂ. ಹೈದರಾಬಾದಿಂದ ಇಲ್ಲಿವರೆಗೂ ಡ್ರಾಪ್ ಕೊಟ್ಟರು. ಇದು ಲಕ್ನೋ ಡೌನ್ ಅಂತ. ಸುಮಾರು 700 ಕಿಲೋಮೀಟ್ರ್ ಬಂದಿದ್ವಿ ಅವ್ರ ಜೊತೆ. 25 ಗಂಟೆ ಆಯಿತು ಅವ್ರು ಬರೋಕ್ಕೆ ಇಲ್ಲಿಗೆ. ಸೊ ಇಲ್ಲಿಂದ ಅವರು ಕಾನ್ಪುರಿಗೆ ಹೋಗ್ತಾರೆ. ಸೊ ನಾನು ಇಲ್ಲಿ ಇಳ್ಕೊಂಡು ಬೇರೆ ರೂಟು ವಾರಣಾಸಿ ರೂಟ್ ಮೇಲೆ ಇನ್ನು ವೆಸ್ಟ್ ಬೆಂಗಾಲ್ಗೆ ರೀಚ್ ಆಗಬೇಕು. ಲಕ್ನೋ ಡೌನಲ್ಲಿ ಇಲ್ಲಿಂದ ರೇವಾವರೆಗೂ ಅಣ್ಣವ್ರು ಡ್ರಾಪ್ ಕೊಟ್ಟರು. ಅಣ್ಣವ್ರ ಹೆಸರು ವಸೀಂ ಅಕ್ರಮ್ ಅಂತ. ಅಣ್ಣವ್ರು ಮನೆಗೆಲ್ಲ ಕರ್ಕೊಂಡೋಗಿದ್ರು. ಮನೆ ಕರ್ಕೊಂಡೋಗಿ ಊಟ ಮಾಡಿಸಿ ಇಲ್ಲಿ ಟೋಲ್ವರೆಗೂ ಬಿಟ್ಟರು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ವಸೀಂ ಅಕ್ರಮ್ ಅವರು ಡ್ರಾಪ್ ಕೊಟ್ಟರು. ಸುಮಾರು 300 ಕಿಲೋಮೀಟ್ರು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಸುಮಾರು 8:30 ಗಂಟೆ ಕಾಲ ಬೇಕಾಯಿತು. ಇವಾಗ ಸಮಯ 9:30 ಗಂಟೆ. ಇದು ರೇವಾ ಅಂತ ಮಧ್ಯಪ್ರದೇಶ. ರೇವಾದಲ್ಲಿ ವಸೀಂ ಅಕ್ರಮ್ ಅವ್ರ ಮನೆ ಇದೆ.
ಅವರು ಮನೆಗೆ ಕರ್ಕೊಂಡೋಗಿದ್ರು. ಮನೆಗೆ ಕರ್ಕೊಂಡೋಗಿ ಊಟ ಮಾಡಿಸಿ ವಾಪಸ್ಸು ಇಲ್ಲಿ ರೇವಾ ಟೋಲ್ ಗಂಟ ಬಿಟ್ಟು ಹೋದರು. ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮನೆಗೆಲ್ಲ ಕರ್ಕೊಂಡೋಗಿ ಊಟ ಮಾಡಿಸಿ ಕಳಿಸೋದು ತುಂಬ ದೊಡ್ಡ ಮಾತು. ರೇವಾಯಿಂದ ಇನ್ನೂ ವೆಸ್ಟ್ ಬೆಂಗಾಲ್ಗೆ ಇನ್ನೂ 1000 ಕಿಲೋಮೀಟ್ರ್ ಇದೆ. ಇವಾಗ ನೈಟ್ ಹೊತ್ತು ಬೇರೆ ಆಗಿದೆ. ಡ್ರಾಪ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಡ್ರಾಪ್ ಸಿಗಲಿಲ್ಲ ಅಂದರೆ ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡೋದು, ಮತ್ತು ಬೆಳಗ್ಗೆ ಡ್ರಾಪ್ ಇಟ್ಕೊಂಡು ಹೋಗೋದು ವೆಸ್ಟ್ ಬೆಂಗಾಲ್ಗೆ. ನೋಡೋಣ ಸಿಗುತ್ತೆ ಇಲ್ವೋ. ಅರ್ಧ ಗಂಟೆ ಕಾಯ್ದೆ, ಡ್ರಾಪ್ ಯಾವುದೂ ಸಿಗಲಿಲ್ಲ. ಯಾಕಂದರೆ ರಾತ್ರಿ ಬೇರೆ ಆಗಿತ್ತು. ರಾತ್ರಿ ಸ್ಟಾಪ್ ಮಾಡೋದು ತುಂಬ ಕಷ್ಟ. ಸೊ ಹೀಗಾಗಿ ಇಲ್ಲೇ ಟೋಲ್ ಹತ್ರ ಕೇಳ್ಕೊಂಡು ಟೋಲು ಇಲ್ಲೇ ಒಳಗಡೆ ಟೆಂಟ್ ಹಾಕಿದ್ದೀನಿ. ಇನ್ನೂ ಇಲ್ಲೇ ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಡ್ರಾಪ್ ಕೇಳೋಣ. ಪಟ್ನಾದವರೆಗೂ ಇವಾಗ ಡ್ರಾಪ್ ಸಿಕ್ಕಿದೆ. ಒಂದು ಅರ್ಧ ಗಂಟೆ ವೇಟ್ ಮಾಡಿದೆ, ಡ್ರಾಪ್ ಸಿಕ್ಕಿದೆ. ನೋಡೋಣ ಪಟ್ನಾದಕ್ಕೆ ಬಿಡ್ತಾರಂತೆ. ಇಲ್ಲಿಂದ ಪಟ್ನಾ ಸುಮಾರು 500 ಕಿಲೋಮೀಟ್ರ್ ಆಗುತ್ತೆ. ಹೋಗೋಣ ಅನ್ನೋದು. ಮುಜಾಫರ್ಪುರದಿಂದ ಅಲಿಪುರದವರೆಗೂ ಅಲಿಪುರದವರೆಗೂ ಇವ್ರ ಜೊತೆ ಬಂದಿದ್ದೀನಿ. ನಾವು ಪಂಜಾಬಿಂದ ನಮ್ಮ जितेंद्र सिंह ಜಸ್ಪ್ರೀತ್ ಸಿಂಗ್